ಸ್ನೇಹಿತರೆ, ಬರೋಬ್ಬರಿ 16 ವರ್ಷಗಳ ಕಾಲ RCBಯ ಅಭಿಮಾನಿಗಳು ಕಂಡಂತಹ ಕನಸದು. ಅದೇ ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ. ಆದರೆ ಈಗ ಈ ಘೋಷಣೆಯಲ್ಲಿ ಸಣ್ಣದೊಂದು ಬದಲಾವಣೆ ಮಾಡಿಕೊಳ್ಳಬಹುದು. ಅದೇ ಈ ಸಲ ಕಪ್ ನಮ್ಮದೇ ಅಂತ ಇದ್ದಿದ್ದನ್ನು ಈ ಸಲ ಕಪ್ ನಮ್ಮದು ಅಂತ ಆಗಿದೆ. ಹೌದು, ಕೋಟಿ ಕೋಟಿ ಅಭಿಮಾನಿಗಳ ಕನಸು ನನಸಾಗಿದೆ. 16 ವರ್ಷದ ವನವಾಸ ಕೊನೆಗೊಂಡಿದೆ. ಜಗತ್ತಿನ ಅತ್ಯಂತ ಲಾಯಲ್ ಅಭಿಮಾನಿಗಳಿಗೆ ಕೊನೆಗೂ ಕುಣಿದು ಕುಪ್ಪಳಿಸುವ ಸುವರ್ಣಗಳಿಗೆ ಬಂದಾಗಿದೆ. 16 ವರ್ಷದ ತಪಸ್ಸಿಗೆ ಫಲ ಸಿಕ್ಕಿದೆ. ಅದೇ WPL ಇತಿಹಾಸದಲ್ಲಿ ಚರಿತ್ರೆಯೊಂದು ಸೃಷ್ಟಿಯಾಗಿದೆ. ಇನ್ಮುಂದೆ ಎದೆಯುಬ್ಬಿಸಿ ಹೇಳಬಹುದು, ನಾವು ಕೂಡ ಕಪ್ ಗೆದ್ದಿದ್ದೀವಿ. ಹೌದು, ನಮ್ಮ ಹುಡುಗಿಯರು ಕೋಟಿ ಕೋಟಿ ಅಭಿಮಾನಿಗಳ ಕನಸನ್ನು ನನಸು ಮಾಡಿದ್ದಾರೆ. RCB ಎನ್ನುವ ಕೂಗು ಮುಗಿಲು ಮುಟ್ಟಿದೆ. ಗೇಲಿ ಮಾಡುತ್ತಿದ್ದವರಿಗೆ ಇನ್ಮುಂದೆ ತಿರುಗೇಟು ಕೊಡುವ ಸುವರ್ಣಗಳಿಗೆ ಬಂದಾಗಿದೆ. ಈಗ ಯಾರು ಕೂಡ RCBಗೆ ಹೀಯಾಳಿಸುವಂತಿಲ್ಲ. ಕಾರಣ, ನಾವು ಕೂಡ ಕಪ್ ಗೆದ್ದಿದ್ದೀವಿ. ಅದು WPL ಅಂದರೆ ವುಮೆನ್ ಪ್ರೀಮಿಯರ್ ಲೀಗ್ 2ನೇ ಸೀಸನ್ನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಸ್ಮೃತಿ ಮಂದನ ಪಡೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ವಿರುದ್ಧ ಭರ್ಜರಿ 8 ವಿಕೆಟ್ಗಳ ರಣರೋಚಕವಾದ ಜಯ ಸಾಧಿಸಿತು. ಕೇವಲ ಜಯ ಅಲ್ಲ, ಅದು ಚಾಂಪಿಯನ್ ಪಟ್ಟವನ್ನು ಕೂಡ ದಾಖಲಿಸಿದ್ದಾರೆ. ಈ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮೊದಲ ಬಾರಿಗೆ ಕಿರೀಟವನ್ನು ತಮ್ಮ ಮುಡಿಗೇರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಕ್ರಿಕೆಟ್ ಲೋಕದ ಎಲ್ಲಿ ಕೇಳಿದರೂ RCB ಎನ್ನುವ ಪದವೇ ಹೆಚ್ಚು ಸದ್ದು ಮಾಡುತ್ತಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಇದೇ ವರ್ಷ ಅಂದರೆ 2024ನೇ ಸಾಲಿನ WPLನಲ್ಲಿ RCBಯ ಮಹಿಳಾ ತಂಡ ಕಪ್ ಗೆಲ್ಲಲು ನಮ್ಮ ಕರ್ನಾಟಕದ ಕನ್ನಡತಿ ಕೂಡ ಕಾರಣರಾಗಿದ್ದಾರೆ. ಅವರೇ ಶ್ರೇಯಾಂಕಾ ಪಾಟೀಲ್. ಈ ಅಭೂತಪೂರ್ವ ಗೆಲುವಿನಲ್ಲಿ ಕರ್ನಾಟಕದ ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ರವರ ಪಾತ್ರ ಅತ್ಯಂತ ಮಹತ್ವವಾಗಿದ್ದು, 21 ವರ್ಷದ ಶ್ರೇಯಾಂಕಾ ಪಾಟೀಲ್ ರವರು ಒಟ್ಟು 13 ವಿಕೆಟ್ಗಳನ್ನು ಉರುಳಿಸಿ ಪರ್ಪಲ್ ಕ್ಯಾಪ್ ವಿನ್ನರ್ ಕೂಡ ಆಗಿದ್ರು. ಹೀಗಾಗಿ ಶ್ರೇಯಾಂಕಾ ಪಾಟೀಲ್ ನ್ಯಾಷನಲ್ ಕ್ರಶ್ ಆಗಿದ್ದಾರೆ. RCB ತಂಡವು ಮೊನ್ನೆ ಕಪ್ ಗೆಲ್ಲುವುದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಇದೇ ಶ್ರೇಯಾಂಕಾ ರವರು 3.3 ಓವರ್ನಲ್ಲಿ 12 ರನ್ಗಳನ್ನು ನೀಡಿ ಡೆಲ್ಲಿ ವಿರುದ್ಧ ವಿಕೆಟ್ಗಳನ್ನು ಕಬಳಿಸಿ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದ್ರು. ಅದೇ ಶ್ರೇಯಾಂಕಾ ರವರ ಜೀವನ ಚರಿತ್ರೆಯನ್ನು ನಾವು ನಿಮಗೆ ಇವತ್ತು ತೋರಿಸ್ತೀವಿ ನೋಡಿ. ಶ್ರೇಯಾಂಕಾ ಪಾಟೀಲ್ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಿನಲ್ಲಿ. ಶ್ರೇಯಾಂಕಾ ಪಾಟೀಲ್ ರವರು 31 ಜುಲೈ 2002ರಂದು ಬೆಂಗಳೂರಿನಲ್ಲಿ ಜನಿಸ್ತಾರೆ. ಹೀಗೆ ಶ್ರೇಯಾಂಕಾ ರವರ ಚಿಕ್ಕ ವಯಸ್ಸಿನಲ್ಲಿ ಕ್ರಿಕೆಟ್ ಆಟಗಾರ್ತಿ ಆಗಬೇಕು ಅಂತ ಅಂದುಕೊಂಡಿರಲಿಲ್ಲವಂತೆ. ಶ್ರೇಯಾಂಕಾ ಪಾಟೀಲ್ ರವರ ತಂದೆಯ ಹೆಸರು ರಾಜೇಶ್ ಪಾಟೀಲ್. ಇವರು ತಮ್ಮ 2 ಮಕ್ಕಳಿಗೆ ಕ್ರಿಕೆಟ್ನಲ್ಲಿ ಮುಂದುವರಿಯಲು ಪ್ರೋತ್ಸಾಹ ಕೊಡ್ತಾರೆ. ಶ್ರೇಯಾಂಕಾ ಪಾಟೀಲ್ ರವರ ಜೊತೆಗೆ ಅವರ ತಮ್ಮ ಆದರ್ಶ್ ಪಾಟೀಲ್ ಕೂಡ ಕ್ರಿಕೆಟ್ ಆಡ್ತಾ ಇದ್ರು. ಹೀಗೆ ಶ್ರೇಯಾಂಕಾ ತಮ್ಮ ಕೂಡ ಈಗ ಪಾಂಡಿಚೇರಿಗೆ ಆಡ್ತಾ ಇದ್ದಾರೆ. ಶ್ರೇಯಾಂಕಾ ತಂದೆ ಸ್ವಂತ ಉದ್ಯೋಗ ನಡೆಸುತ್ತಿದ್ದು ಅವರ ಮಗಳಿಗೆ ಸಂಪೂರ್ಣ ಬೆಂಬಲ ನೀಡ್ತಾ ಇದ್ರು. ಶ್ರೇಯಾಂಕಾ ಪಾಟೀಲ್ ರವರು ಅಕ್ಟೋಬರ್ 2019ರಲ್ಲಿ ಪಾಂಡಿಚೇರಿ ವಿರುದ್ಧ ನಮ್ಮ ಕರ್ನಾಟಕಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಅವರು 2022 ಮತ್ತು 2023ರಲ್ಲಿ ಮಹಿಳೆಯರ ಹಿರಿಯ ಅಂತರ್ವಲಯದ ಈಶಾನ್ಯ ವಿರುದ್ಧ ದಕ್ಷಿಣ ತಂಡಕ್ಕೆ 4 ಓವರ್ಗಳಿಂದ 7 ವಿಕೆಟ್ಗಳನ್ನು ತೆಗೆದು ದಾಖಲೆ ಬರೀತಾರೆ. ಇದಾದ ನಂತರ ಅವರು ಜನವರಿ 2023ರಲ್ಲಿ ಅರುಣಾಚಲ ಪ್ರದೇಶದ ವಿರುದ್ಧ 73 ರನ್ಗಳನ್ನು ಬಾರಿಸಿ ತಮ್ಮ ಮೊದಲ ಅರ್ಧ ಶತಕವನ್ನು ಪೂರ್ತಿ ಮಾಡ್ತಾರೆ. ಶ್ರೇಯಾಂಕಾ ಪಾಟೀಲ್ ರವರು ಫೆಬ್ರವರಿ 2023ರಲ್ಲಿ ಮೊದಲ ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ನಮ್ಮ ಹೆಮ್ಮೆಯ ತಂಡ RCBಗೆ ಸೇರಿಕೊಳ್ತಾರೆ. ಆ ವರ್ಷ 7 ಪಂದ್ಯವನ್ನು ಆಡಿ ಸರಾಸರಿ 32 ರನ್ಗಳನ್ನು ಗಳಿಸಿ 6 ವಿಕೆಟ್ಗಳನ್ನು ತಮ್ಮ ಸ್ವಂತ ಮಾಡಿಕೊಳ್ತಾರೆ. ಈ ವರ್ಷ RCB ಚಾಂಪಿಯನ್ ಆಗಲು ನಮ್ಮ ಕರ್ನಾಟಕದ ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ರವರ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಹಿಂದಿನ ವರ್ಷ ಶ್ರೇಯಾಂಕಾ ಪಾಟೀಲ್ ರವರು ಪರ್ಫಾರ್ಮೆನ್ಸ್ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಯಾಕಂದರೆ 2023ರಲ್ಲಿ ಮೊದಲ ಸೀಸನ್ನಲ್ಲಿ ತಮ್ಮ ಮೊದಲ 4 ಓವರ್ನಲ್ಲಿ 1 ವಿಕೆಟ್ನನ್ನು ಮಾತ್ರ ಪಡೆದು 32 ರನ್ಗಳನ್ನು ಬಿಟ್ಕೊಟ್ಟಿದ್ದರು ಮತ್ತು ಗುಜರಾತ್ ಜೈಂಟ್ಸ್ ವಿರುದ್ಧ 1 ಓವರ್ನಲ್ಲಿ 13 ರನ್ಗಳನ್ನು ಬಿಟ್ಕೊಟ್ಟಿದ್ದರು. ಇದಾದ ಮೇಲೆ DC ವಿರುದ್ಧ ಕೂಡ 3 ಓವರ್ನಲ್ಲಿ 40 ರನ್ಗಳನ್ನು ಬಿಟ್ಕೊಟ್ಟಿದ್ದರು. ಇದಾದ ಮೇಲೆ
ಅಂದು ನಡೆಯುತ್ತಿದ್ದ WPL ಲೀಗ್ನಲ್ಲಿ ಇದೇ ಕಾರಣಕ್ಕೆ 2 ಮ್ಯಾಚ್ ಹೊರಗಿರುವ ಪರಿಸ್ಥಿತಿ ಕೂಡ ಶ್ರೇಯಾಂಕರ್ ಅವರಿಗೆ ಬರುತ್ತೆ. ಇದಾದ ಮೇಲೆ ಹಿಂದೆಜ್ಜೆ ಹಾಕದೆ ಸೋಲನ್ನು ಒಪ್ಪಿಕೊಳ್ಳುವ ಜಯಮಾನ ಶ್ರೇಯಾಂಕ ಪಾಟೀಲ್ ರವರದು ಆಗಿರಲ್ಲ. ಮುಂದಿನ ವರ್ಷ ಮತ್ತೆ ಕಂಬ್ಯಾಕ್ ಮಾಡ್ತಾರೆ. ಅದು ಎಂತಹ ಕಂಬ್ಯಾಕ್ ಅಂದರೆ, ಹಿಂದಿನ ವರ್ಷ ಅತಿ ಹೆಚ್ಚು ರನ್ಗಳನ್ನು ಕೊಡುತ್ತಿದ್ದ ಶ್ರೇಯಾಂಕ ಪಾಟೀಲ್ ಈ ವರ್ಷ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದು ಪರ್ಪಲ್ ಕ್ಯಾಪ್ ಹೋಲ್ಡರ್ ಕೂಡ ಆಗ್ತಾರೆ. ಮತ್ತು ನಮ್ಮ ಕರ್ನಾಟಕದ ಕನ್ನಡತಿ ಅದ್ಭುತವಾದ ಪ್ರದರ್ಶನವನ್ನು ನೀಡುವ ಮೂಲಕ ನಮ್ಮ ಕೋಟಿ ಕನ್ನಡಿಗರ ಹೃದಯವನ್ನು ಗೆದ್ದಿದ್ದಾರೆ. ಈಗ ಎಲ್ಲೆಲ್ಲಿಯೂ ಶ್ರೇಯಾಂಕ ಅವರ ಹೆಸರೇ ಭಾರಿ ಸದ್ದು ಮಾಡುತ್ತಿದೆ. ಹಾಗೆ ಶ್ರೇಯಾಂಕ ಪಾಟೀಲ್ ರವರಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಬರೋಬ್ಬರಿ 4 ಮಿಲಿಯನ್ ಫಾಲೋವರ್ಸನ್ನು ಕೂಡ ಶ್ರೇಯಾಂಕರ್ ಅವರು ಹೊಂದಿದ್ದಾರೆ. ಶ್ರೇಯಾಂಕ ಪಾಟೀಲ್ ರವರು RCB ಕಪ್ ಗೆಲ್ಲಲು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿದ್ದಾರೆ. ಮುಂದೆ ಭಾರತ ತಂಡಕ್ಕೆ ಕೂಡ ವಿಶ್ವಕಪ್ ಗೆಲ್ಲಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಬಹುದಾಗಿದೆ.